ಸೊ ಇವತ್ತಿನ ಇದು 2ನೇ ಬೀಚು. ಯಾವುದಿದು ಪಯಂಬಳಂ ಬೀಚು. ಮಂತ್ರ ಹಾಕ್ದಂಗೆ ಬಳಂ ಬಳಂ. ನಮ್ಮ ಹುಡುಗ ಒಂದು ಹೇಳ್ತಿದ್ದ, ಮಸ್ತ್ ಅಲ್ಲ ಬೀಚ್ ಪಕ್ಕ ಮನೆ ಮಾಡ್ಕೊಳ್ಳೋದು ಅಂತ. ನಾನು ಅದಕ್ಕೆ ಹೇಳಿದೆ, ಮನೆ ಮಾಡ್ಕೊಳ್ಳೋದು ಮಸ್ತ್, ಜೋರಾಗೇನೋ ಸುನಾಮಿ ಅದಿದ್ರೆ ಬೀಚ್ ಒಳಗೆ ಮನೆ ಇರ್ತದೆ, ಇನ್ನೂ ಒಳ್ಳೇದು. ಆಚರಣೆ ಬರೋಕ್ಕಾಗಲ್ಲ. ನೀರು ತಗೊಳ್ಳೋದು ಅದರಲ್ಲಿ. ಇದೇನು ಮಗ ಇದು, ಮಾವಿನಕಾಯಿ ಎಲ್ಲ ನೀರೊಳಗೆ ಹಾಕಿಟ್ಟವ್ರೆ. ನಮ್ಮ ಹುಡುಗ ಹಿಂದಿ ಕಲಿತವ್ರೆ. ತೋಡ ತೋಡ ಡಾಲೋ ಅವ್ರಿಗೆಲ್ಲ ಕನ್ನಡನೇ ಬರುತ್ತಲ್ಲ, ಇಷ್ಟೊತ್ತು ಕಷ್ಟಪಡ್ತಾರೆ. ಹಿಂದಿ ನಾನು ಬೇರೆ ಕಲಿತೇನೆ. ಸೊ ಇಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡಿದ್ದು ಏನಂದ್ರೆ, ಭಾಷಾಭಿಮಾನ ಎಲ್ಲಿ ಹಾಂ ಭಾಷಾಭಿಮಾನ ಚೆನ್ನಾಗೈತೆ. ಅಲ್ಲಿ ಬೋರ್ಡ್ ಕೂಡ ಮಲಯಾಳಮಲ್ಲೇ ಹಾಕೋರೆ, ಕನ್ನಡದಲ್ಲಿ ಹಾಕೇ ಇಲ್ಲ. ಅಟ್ಲೀಸ್ಟ್ ಕನ್ನಡ ಕೂಡ, ಹಿಂದಿ ಇಂಗ್ಲೀಷು ಅದರಲ್ಲೂ ಹಾಕಿಲ್ಲ. ಗ್ರೇಟ್, ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಲ್ಯಾಂಗ್ವೇಜ್ ಫಸ್ಟ್ ಪ್ರಿಫರೆನ್ಸ್. ಓಕೆ, ಯೂಶಲಿ ಟೂರಿಸ್ಟ್ ಪ್ಲೇಸ್ ಏನು ಹಾಕಿರ್ತಾರೆ, ಅಟ್ಲೀಸ್ಟ್ ಇಂಗ್ಲೀಷ್ ಎಲ್ಲರೂ ಹಾಕಿರ್ತಾರೆ. ಅವ್ರು ಬಾ ಅಂತಂದಿದ್ರು. ಆದ್ರೂ ಗ್ರೇಟ್ ಈ ಥರ ಅವ್ರವ್ರಲ್ಲಿ ನೋಡೋಕೆ ಅಲ್ಲ, ಆದರೂ ಈ ಥರ ಅಭಿಮಾನ ಇರಬೇಕು ಒಂದು ಭಾಷೆ ಮೇಲೆ. ಇಲ್ಲಿದು ಮತ್ತು ತಮಿಳ್ನಾಡಲ್ಲೂ ಅಷ್ಟೇ, ನೀವು ಯಾವುದೇ ಭಾಷೆಯಲ್ಲಿ ಅಡ್ರೆಸ್ ಕೇಳಿ ಅವ್ರು ಹೇಳೋದೇನೆ ನಿನಗೆ ತಮಿಳಲ್ಲಿ ಅರ್ಥ ಪಡ್ಕೋಬೇಕು ನೀ ಅಷ್ಟೇ. ಸೊ ಇಲ್ಲಿ ಚೆನ್ನಾಗೈತೆ ಈ ಬೀಚಲ್ಲಿ. ನಿಮಗೆ ವಾಕಿಂಗ್ ಸ್ಟ್ರೀಟ್ ಥರನೂ ಒಂದು ಸ್ವಲ್ಪ ವ್ಯೂ ಮಾಡ್ತಾ ವಾಕಿಂಗು ಮಾಡ್ಬೋದು ಅಂತ. ಅಲ್ಲಿ ನೋಡಲ್ಲಿ ವಾಲಿಬಾಲ್ ಆಡ್ತಾವ್ರೆ. ಅದ್ಭುತವಾಗಿದೆ ಅಂದರೆ ಇಲ್ಲೆಲ್ಲ ನೋಡಿ, ಪಾರ್ಕ್ ಇದೆ, ವಾಕಿಂಗ್ ಸ್ಟ್ರೀಟ್ ಥರ. ಇಲ್ಲಿ ನೀವು ಬೀಚ್ ಪಕ್ಕ ನೀವು ವಾಕ್ ಕೂಡ ಮಾಡ್ಕೋಗ್ಬೋದು. ಸೂಪರ್ ವ್ಯೂ ಮಾತ್ರ. ಸ್ವಚ್ಛ ಭಾರತ್ ಅಂದ್ಬಿಟ್ಟು ಎಲ್ಲ ಹಾಕ್ಬಿಡೋಣ ಅಂತ ಅನ್ಕೊಂಡೆ, ಕೈಲಿ ಇಟ್ಕೊಂಡ ಬಾಬಾಜಿ. ಏಯ್ ಎರಡು ಆಡ್ತಾವ್ರ ಅವರು. ಫುಟ್ಬಾಲೇ ಕರೆಕ್ಟು, ಫುಟ್ಬಾಲೇ ದೂರದಿಂದ ವಾಲಿಬಾಲ್ ಥರ ಕಾಣ್ಕಳ. ಅಲ್ಲಿ ಡಸ್ಟ್ಬಿನ್ಗೆ ತಂದು ಹಾಕಿವಪ್ಪ, ಅದು ಡಸ್ಟ್ಬಿನ್ನೇ, ಎಲ್ಲ ಡಸ್ಟ್ಬಿನ್ನೇ. ಸೊ ಇಲ್ಲಿ ನೋಡಿ, ಇಲ್ಲಿ ನಾನು ಅಲ್ಲಿಂದ ವಾಲಿಬಾಲ್ ಅಂದ್ಕೊಂಡೆ ಫುಟ್ಬಾಲ್ ಆಡ್ತಾವ್ರೆ. ಆ್ಯಕ್ಚುಲಿ ಇಲ್ಲಿ ಕೇರಳದಲ್ಲಿ ಜಾಸ್ತಿ ಫುಟ್ಬಾಲ್ ಫೇಮಸ್ಸು. ಅವ್ರೆ ಇಬ್ಬರು ಮಕ್ಕಳು ಇದ್ರೆ ಅಪ್ಪ ಇಬ್ಬರು ಮಕ್ಕಳಿಗೆ ಆಸ್ತಿ ಭಾಗ ಮಾಡ್ತಾನಲ್ಲ, ಹಂಗೆ ಈ ಕಡೆ ಅರ್ಧ ಈ ಕಡೆ ಅರ್ಧ ಭಾಗ ಮಾಡ್ದಂಗೆ ಐತಿದು. ಅಲ್ಲ ಹಂಗೆ ಕಾಣ್ತೈತೆ. ನೋಡು ಮಗ, ನಿನಗೂ ಹಂಗೆ ಹೆಂಗೋ 3-4-5-6 ಎಕರೆ ಐತೆ ನಿನ್ನ ಹತ್ರ. 5-6 ಎಕರೆ ಐತೆ, ನೀರು ಬಿಟ್ಬಿಟ್ಟು ಹಿಂಗೆ ಮಾಡ್ಬಿಡು ಭಾಗ. ಸಚಿನ್ ನಾನು ಇಬ್ರು ಕ್ಲಾಸ್ ನಮ್ದು ಆಲ್ಮೋಸ್ಟ್ ಅಲ್ಲೊಂದು NS4 ಅಂತ ಇತ್ತು ಕ್ಲಾಸ್. BPM BCSF ಅಂದ್ರೆ ಅಲ್ಲೇ ಕ್ಲಾಸ್. ಅದ್ರಲ್ಲೂ BCSF ಅಂದ್ರೆ ಅಷ್ಟು ನನ್ನ ಮಕ್ಕಳು ಸ್ವಲ್ಪ ಮಟ್ಟಿಗೆಲ್ಲ ಇತ್ತಲ್ಲಿ. ಅಂದ್ರೆ ಅದು ನಮ್ಮಿಂದ ಬಂದಿರೋದಿಲ್ಲ, ಅದು ಹಳೆ ಜಾಸ್ತಿಯಿಂದ ಬಂದಿರೋದು ಆ ಥರ. ನಮ್ಮ ಫ್ರೆಂಡ್ ಶಂಕರ, ಆಮೇಲೆ ದರ್ಶಿ ಅಂತೆಲ್ಲ ಇದ್ರು. ಅವ್ರು ಬರೀ ಕಿತ್ತಾಡೋದು ಇತ್ತು ಸ್ವಲ್ಪ. ನಾನು ಫ್ರೆಂಡ್ ಸಚಿನ್ ಇವ್ರು ಕ್ಲಾಸಿಗೆ ಬಂದಿಲ್ಲ ಅಂತಂದ್ರೆ ಮಗ ಕಿತ್ತಾಡ್ತಾರೆ ಕಡೆ ಅವರು. ಬಾರ ಮಗ ಓಡೋದು, ಒಂದು ಫೀಲ್ಡಲ್ಲಿ ಇರ್ತಿದ್ರೆ ಇಲ್ಲಾಂದ್ರೆ ರೋಡಲ್ಲಿ ಇರ್ತಿದ್ರಿ. ನಾವು ಓಡೋ ಅಷ್ಟೇ ಅದೇ, ಬಟ್ ಅಲ್ಲಿ ನಮ್ಮ ಹುಡುಗರಿಗೆ ಗೆಲ್ಬೇಕು ನಿಂತ ನೋಡೋದು. ಹೊಡಿತಾವ್ರೆ ಏನೋ ಮಗ ಸ್ವಲ್ಪ ಹಿಂಗೆ ಹೊಡಿತಾನೆ, ಸಣ್ಣ ಕಮ್ಮಿ ಇಷ್ಟ ನಿಂತಿದ್ದೆ ಅಂತ ನಾವು ಜಗಳ ನೋಡಕ್ಕೆ ಅಂದ್ರೆ ಹೊಡ್ತಿದ್ದಾರೆ. ಬುಡ್ಸಕ್ ಹೋಯ್ತಿರ್ಲಿಲ್ಲ. ನಮ್ಗೆ ಬಿಲ್ಲಿಂದ ಅಷ್ಟೊಂದೆಲ್ಲ ತಿಂದಿಲ್ಲ ನಮ್ಮ ಹತ್ರ. ಜಗಳ ಆಡೋದನ್ನ ನೋಡಕ್ ಹೋಯ್ತಿದ್ರಿ, ಜಗಳ ಆಡಕ್ ಹೋಯ್ತಾ ಇರ್ಲಿಲ್ಲ, ಬುಡ್ಸಕ್ ಹೋಯ್ತಾ ಇರ್ಲಿಲ್ಲ. ಎಂಕರೇಜ್ ಮಾಡ್ತಿದ್ದಾರೆ ಅವ್ರಿಗೆ, ಹೊಡಿಬೇಕು ನೋಡಿ ಫ್ರೆಂಡ್ಸ್, ಇಂಥ ಜನ ಇರ್ಬೇಕು. ಒಂದು ಆಡ್ಬೇಕು, ಇಲ್ಲ ಆಡ್ಬೇಕು, ಇಲ್ಲ ಬುಡ್ಸ್ಬೇಕು. ಆಡೋದನ್ನ ನೋಡಕ್ ಹೋಯ್ತಾರೆ. ಅಲ್ಲ ಕಡೆ ಎಂಕರೇಜ್ ಮಾಡಕ್ಕದೇನು ಒಲಿಂಪಿಕ್ಕಿನೋ. ಜಗಳ ಒಬ್ಬೊಬ್ಬನ ಮಕ ಮೂರ್ತಿ ಹೊಡೆದೈತವೆ. ಇದು ಸಿಟಿಗೆ ನೀರು ಬೇಕಲ್ಲ, ಅದಕ್ಕೆ ಈ ಥರ ಡಿಮ್ಯಾಂಡ್ ಮಾಡ್ತಾರೆ. ಮಸ್ತ್ ಆಗೈತೆ ಮಾತ್ರ ನೋಡಿ, ಇಲ್ಲಿ ಐಸ್ಲ್ಯಾಂಡ್ ಥರ ಫೀಲ್ ಆಯ್ತೈತ್ರಿ. ಓ ಎಷ್ಟು ಅದ್ಭುತವಾಗಿದೆ ಬೀಚು. ಸೀರಿಯಸ್ ಆಗಿ ಮೇಂಟೈನೆನ್ಸ್ ಸೂಪರ್ ಆಗಿ ಮಾಡೋರು. ಮತ್ತೆ ಇಲ್ಲಿರೋದು ಆಚೆ ಎಲ್ಲೋ ಅಂತ ಹುಡುಕ್ಬೇಕಾಯ್ತಂದಿಲ್ಲ ಆಮೇಲೆ. ಸೊ ಸೂಪರ್ ಆಗಿದೆ ಮಾತ್ರ ವ್ಯೂ. ಯಾರು ವಿಸಿಟ್ ಮಾಡೋರಿದ್ರೆ ದಯವಿಟ್ಟು ವಿಸಿಟ್ ಮಾಡಿ. ಮತ್ತು ಮೈಸೂರಿಂದ ಇದು 180 ಕಿಲೋಮೀಟ್ರು.
ಸೊ ಮೈಸೂರಿಂದ 180 ಕಿಲೋಮೀಟರ್ ಇದೆ. ಸೊ ನೀವು ಕಣ್ಣೂರಿಗೆ ಬಂದ್ಬಿಟ್ರೆ ಕಣ್ಣೂರಲ್ಲಿ ನಿಮಗೆ ವೆಲ್ ಮೇಂಟೈನ್ಡ್ ಹೋಟ್ಲುಗಳು ಸಿಗುತ್ತೆ. AC ನಾನ್ AC ತುಂಬ ಅದ್ಭುತವಾಗಿ ಮೇಂಟೈನ್ ಮಾಡಿದ್ದಾರೆ. ಮತ್ತು ನಿಮಗೆ ಅಲ್ಲಿಂದ ಜಸ್ಟು ಅಂದರೆ 2 ಕಿಲೋಮೀಟ್ರಲ್ಲಿ ಇದು ಪಾಯಂಬಳಂ ಬೀಚ್ ಇದೆ. ಮತ್ತು ನಿಮಗೆ ಇನ್ನೊಂದು ಬೆಳಗ್ಗೆ ಇನ್ನೊಂದು ಹಾಕಿದ್ನಲ್ಲ ಆ ಬೀಚ್ ಇದೆ, ದೇವಸ್ಥಾನಗಳಿದೆ, ಕೇವ್ ಇದೆ, ಫೋರ್ಟ್ ಇದೆ, ತುಂಬ ಅದ್ಭುತವಾದ ಸ್ಥಳಗಳಿದೆ. ಸೊ ವಿಸಿಟ್ ಮಾಡೋಕ್ಕೆ ಮಸ್ತ್ ಪ್ಲೇಸ್ ಮಾತ್ರ. ಸೊ ಹೋಪ್ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗೋಣ ಅಂತ ಹೇಳ್ತಾ ಬೈ ಬೈ. ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಎಲ್ಲ ಇವನೇ ಒತ್ತು ಬಿಡ್ತಾನೆ ತೆಗೆ.